ರಾಜ್ಯಕ್ಕೆ ರಾಮ ಬರ್ತಾನ? ಇದು ಈಗಿರುವಂತಹ ಪ್ರಶ್ನೆ. ಕರ್ಕೊಂಬರೋದಕ್ಕೆ ಒಂದಷ್ಟು ಪ್ರಯತ್ನಗಳಾಗ್ತಾ ಇದೆ. ಅಂತಿಮವಾಗಿ ರಾಮ ಮಂದಿರ ಟ್ರಸ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್. ಈಗ GL ಭಟ್ ಅವರು ಇದ್ರ ಬಗ್ಗೆ ಕೇಳೋದಾದ್ರೆ, ಸರ್ ನಿಮ್ಮನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾಕಂದ್ರೆ ನೀವು ಕೆತ್ತನೆ ಮಾಡಿದಂತಹ ಶಿಲ್ಪ ಅಯೋಧ್ಯೆಯಲ್ಲಿದೆ, ಅದನ್ನ ರಾಜ್ಯಕ್ಕೆ ತರಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ ಅಂತ ಯಾರಾದರೂ ಕಾಂಟ್ಯಾಕ್ಟ್? ನನಗೆ ಕಳೆದ ಕೆಲವು ದಿನಗಳಿಂದ ಅನೇಕ ಇಡೀ ಭಾರತದಾದ್ಯಂತ ಅನೇಕ ಜಮ್ಮು ಕಾಶ್ಮೀರನಿಂದ ಫೋನ್ ಬಂದಿತ್ತು, ಚಂಡೀಗಢದಿಂದ ಫೋನ್ ಬಂದಿತ್ತು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂಬೈನಿಂದನೂ ಕೂಡ ಅದರ ಬಗ್ಗೆ ಎನ್ಕ್ವೈರಿ ಇತ್ತು. ಕೆಲವು ಅಂದರೆ ಆ ಶಿಲ್ಪದ ಒಂದು ಯೋಗವೋ ಏನೋ ಗೊತ್ತಿಲ್ಲ, ತುಂಬ ಜನಗಳು ಅದರ ಹಿಂದೆ ಆಸಾಮದಿಂದ ಕೂಡ ಒಂದು ಫೋನ್ ಬಂದಿತ್ತು. ನಿನ್ನೆ ಕೂಡ ಅದರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರು? ನಮ್ಮ ರಾಜ್ಯದಿಂದನೂ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಆ ಸಂದರ್ಭದಲ್ಲಿ ಸ್ವಲ್ಪ ಖಿನ್ನನಾಗಿದ್ದೆ. ಯಾಕೆಂತಂದರೆ ಅದು ಮರುದಿವಸ ಇನಾಗ್ರೇಷನ್ನು, ನನ್ನ ಶಿಲ್ಪ ಇಷ್ಟು ಭಾರತದ ಜನಗಳ ಮನಗಳ ಒಂದು ಆಶೀರ್ವಾದದಿಂದ ನಾನು ಯಾವ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದೆ, ಯಾವ ಒಂದು ಸ್ವರೂಪವನ್ನು ಭಾರತಕ್ಕೆ ಕೊಟ್ಟಿದ್ದೆ, ಅದು ಶಾಸ್ತ್ರೀಯವಾದ ಅಖಂಡವಾದ ಮೋನೋಲಿಥಿಕ್ ಸ್ಕಲ್ಪ್ಚರ್ ಅಂತೀವಲ್ಲ, ಆ ಮೋನೋಲಿಥಿಕ್ ಸ್ಕಲ್ಪ್ಚರ್ನಲ್ಲಿ ಎಲ್ಲ ವರ್ಣನೆಗಳನ್ನು ಮಾಡಿದ್ದೆ, ಹೆಚ್ಚು ವಿವರಗಳನ್ನು ಕೊಟ್ಟಿದ್ದೆ. ಮತ್ತು ಭಾರತೀಯ ಪರಂಪರಾನುಗತ ಶೈಲಿಯನ್ನು ಅನುಸರಿಸಿ ಮಾಡಿದಂತಹದ್ದು ನಾನು. ಕಳೆದ 2000 ವರ್ಷಗಳಿಂದ ಭಾರತದಲ್ಲಿ ಯಾವ ಒಂದು ಸಂಪ್ರದಾಯ ಇದೆ, ಮೂರ್ತಿ ಶಿಲ್ಪ ಲಕ್ಷಣಗಳ ವಿಧಿವಿಧಾನಗಳೇನಿದೆ, ಶಿಲ್ಪಶಾಸ್ತ್ರದಲ್ಲಿ ಕೊಟ್ಟಂಥ ತಾಳಮಾನ ಲಕ್ಷಣಗಳಿದೆ. ನನ್ನ ಗುರುವಿನ ಕೃಪೆಯಿಂದ, ಈ ನನ್ನ ಶಿಷ್ಯರ ಒಂದು ಸಹಕಾರದಿಂದ, ನನ್ನ ತಪಸ್ಸಿನ ಮೂಲಕ ಏನೊಂದು ನಿರ್ಮಾಣ ಮಾಡಿದ್ದೆ, ಆ ಶಕ್ತಿ ಇರಬಹುದು ಬಹುಶಃ ಪ್ರಪಂಚದ ಬೇರೆ ಬೇರೆ ರಾಜ್ಯದವರು ಕೇಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಯತ್ನ ಆಗ್ತಾ ಇದೆ. ರಾಮನಗರ ಶಾಸಕರು ಬಹಳ ಪ್ರಯತ್ನ ಪಡ್ತಿದ್ದಾರೆ. ಅದ್ರ ಬಗ್ಗೆ ಹೇಳಲೇಬೇಕು. ಇಕ್ಬಾಲ್ ಹುಸೇನ್ ಅವರು ರಾಮ ಮಂದಿರ ಅಂದಾಗ್ಲೂ ಕೂಡ ಅದ್ರ ಬಗ್ಗೆ ಅವರು ಆಡಿದಂತಹ ಮಾತು, ಆಮೇಲೆ ಈಗ ಆ ರಾಮನ ಮೂರ್ತಿಯನ್ನ ವಾಪಸ್ ತೆಗೆದುಕೊಂಡು ಬರಬೇಕು ಕರ್ನಾಟಕಕ್ಕೆ, ಇಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇರುವಂತಹ ಪ್ರಯತ್ನ, ಅದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶಾಸಕರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ. ಪ್ರಯತ್ನ ಯಾವ ತರ ನಡೀತಾ ಇದೆ? ನಾವು ಬಹಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಈ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯ ಜನ, ಮೊಟ್ಟ ಮೊದಲದಾಗಿ ನಾನು ನಮ್ಮ ಗಣೇಶ್ ಭಟ್ರಿಗೆ ನನ್ನ ಜಿಲ್ಲೆಯ ವತಿಯಿಂದ, ನನ್ನ ವೈಯಕ್ತಿಕ ಪರವಾಗಿ ಅವ್ರಿಗೆ ಒಂದು ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ನಾನು ಶ್ರೀರಾಮಚಂದ್ರನ ಶಿಲೆನ ಬಹಳ ಅದ್ಭುತವಾಗಿ, ಬಹಳ ತಪಸ್ಸನ್ನ ಮಾಡಿ ಅವ್ರು ಕೆತ್ತನೆ ಮಾಡಿರುವಂತದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇದು ಅವ್ರು ಏನಾದ್ರೂ ಒಪ್ಪಿ, ಗಣೇಶ್ ಭಟ್ರು ಮತ್ತೆ ನಮ್ಮ ಅಯೋಧ್ಯೆ ಸಂಸ್ಥಾಪಕರು, ಅಲ್ಲಿರುವಂತ ಎಲ್ಲ ಹಿರಿಯರು ಅದನ್ನ ಏನಾದ್ರೂ ಒಪ್ಪಿ ನಮ್ಗೇನಾದ್ರೂ ಆ ಶಿಲೆಯನ್ನ ಕೊಡ್ತೀವಂತ ಹೇಳಿದ್ರೆ, ನಾವು ನಮ್ಮ ಏನು ಕನಸಿದೆ ಇಲ್ಲಿ ರಾಮನ ಮಂದಿರ ಕಟ್ಟಬೇಕಂತ ಏನ್ ನಾವೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜನತೆ ಏನ್ ಕನಸು ಕಾಣ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬಹಳ ಭಕ್ತಿಯಿಂದ ನಾವು ಸ್ವಾಗತವನ್ನ ಮಾಡಿ ಆ ಶಿಲೆಯ ಮುಖಾಂತರವಾಗಿ ನಾವು ಇಲ್ಲಿ ಶ್ರೀರಾಮನ ನಾವು ಕಾಣ್ತೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಇಕ್ಬಾಲ್ ಹುಸೇನ್ ಅವರೇ, ಗೊತ್ತಿಲ್ಲ ನೀವು ಮಾಡ್ತಾ ಇರೋ ಪ್ರಯತ್ನ ಸಾಕಾರ ಆಗತ್ತೋ ಏನಾಗುತ್ತೋ ಅನ್ನೋದು ಕಾದ್ ನೋಡ್ಬೇಕು. ಒಂದಂತೂ ನಿಮ್ ಬಗ್ಗೆ ಹೇಳಲೇಬೇಕು. ರಾಮ ಮಂದಿರ ಅಂತ ಅಂದಾಗ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಇದ್ದಾರೆ ಆ ಲಿಸ್ಟ್ ಅಲ್ಲಿ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀವು ಮಾಡ್ತಾ ಇರುವಂತಹ ಪ್ರಯತ್ನ ಇದೆಯಲ್ಲ, ಒಂದು ರಾಮ ಮಂದಿರ ಆಗಬೇಕು, ಅಲ್ಲೊಂದು ನಾವು ಅದೇ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಆಸೆ ಇದೆಯಲ್ಲ, ಅದ್ರ ಬಗ್ಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ನೋಡಿ, ರಾಮ ರಹೀಮ ಎಲ್ರು ಒಂದೇನೆ, ಒಂದೇ ಸೂರ್ಯ, ಒಂದೇ ಆಕಾಶ, ಒಂದೇ ನೀರು, ಒಂದೇ ನೆರಳು, ಎಲ್ರಿಗೂ ಭಗವಂತ ಒಬ್ನೇನೆ. ನಾಮ ಹಲವು, ನಾಮ ಹಲವು. ನಾವು ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವ್ರದೇ ಆದಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪೂಜೆ ಪುನಸ್ಕಾರ ಮತ್ತೊಂದು ನಾವೆಲ್ಲರೂ ಕೂಡ ಮಾಡ್ತೀವಿ. ಆದ್ರೆ ಭಗವಂತ ಒಬ್ನೇ, ಎಲ್ರಿಗೂ ಕೂಡ ಒಬ್ನೇ ಇರೋದು. ಅಲ್ಲ, ಇಂಥ ಭಾವನೆ ಬಂದ್ಬಿಟ್ರೆ ಅವಾಗ ಯಾವುದೇ ತಿಕ್ಕಾಟ ಇರೋದಿಲ್ಲ. ಆ ಧರ್ಮವನ್ನ ಇವರು ಒಪ್ಕೋತಾರೆ, ಈ ಧರ್ಮವನ್ನ ಅವರು ಒಪ್ಕೋತಾರೆ, ಯಾವ ಜಟಾಪಟಿನೂ ಇಲ್ಲ ಅಲ್ವಾ? ಇಕ್ಬಾಲ್ ಹುಸೇನ್ ಅವರೇ, GL ಭಟ್ ಅವರು ಇದ್ದಾರೆ, ಮಾತಾಡ್ತಾರೆ. ನಮ್ಮ ನಾಯಕ. ಹಲೋ, GL ಭಟ್ ಅವರು ಇದ್ದಾರೆ, ಮಾತಾಡ್ತಾರೆ, ಮಾತಾಡಿ ಸರ್. ಭಟ್ರೆ, ಸ್ವಾಮಿ ಭಟ್ರೆ, ನಮಸ್ಕಾರ. 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 ನನ್ನ ಕಡೆಯಿಂದ, ನನ್ನ ಜಿಲ್ಲೆ ಕಡೆಯಿಂದ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಸ್ವಾಮಿ. ನಿಮ್ಗೆ ಎಲ್ಲ ನಮ್ಮ ಜಿಲ್ಲೆ ಮಗ ನೀವು. ನಮ್ಮ ಜಿಲ್ಲೆಯಿಂದ
ತಾವು ಈ ಒಂದು ದೊಡ್ಡ ಪ್ರಯಾಣ ಬೆಳೆಸಿ ತಾವೆಲ್ಲರೂ ಕೂಡ ಈ ಒಂದು ಭಕ್ತಿಗೆ ತಾವೆಲ್ಲರೂ ಕೂಡ ಪಾತ್ರರಾಗಿದ್ದೀರಲ್ಲ, ಅದೇ ನಮ್ಗೆ ಹೆಮ್ಮೆ ಪಡುವಂತ ವಿಷಯ. ಬಹಳ ಹತ್ತಿರದಿಂದ ತಾವೆಲ್ಲರೂ ಕೂಡ ಶ್ರೀರಾಮಚಂದ್ರನ ತಾವೆಲ್ಲರೂ ಕೂಡ ಕನಸನ್ನ ಕಂಡಿದ್ದೀರಿ. ತಾವೇನಾದ್ರೂ ಪಟ್ಟು ತಾವು ಮತ್ತೆ ಅಯೋಧ್ಯೆ ಸಂಸ್ಥೆಯವರು ಎಲ್ಲರೂ ಕೂಡ ನಮ್ಮನ್ನ ಏನ್ ತಮ್ಮ ಕೈಯಿಂದ, ತಮ್ಮ ಅಮೃತ ಕೈಯಿಂದ ಏನ್ ಇದು ಒಂದು ಶಿಲೆಯನ್ನ ಕೆತ್ತಿದ್ದೀರಿ, ಆ ಶಿಲೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಶ್ರೀರಾಮಚಂದ್ರನ ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ಪಾದ ಇರುವಂತದ್ದು ಇಲ್ಲಿ ಪುರಾತನ ಕಾಲದಿಂದ ನಾವು ನೋಡಿದೀವಿ. ಇಲ್ಲಿ ಆ ಬೆಟ್ಟಕ್ಕೆ ರಾಮದೇವರ ಬೆಟ್ಟನೇ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಈಗ ಒಂದ್ ವೇಳೆ ರಾಮ ಮಂದಿರ ಟ್ರಸ್ಟ್ ಒಪ್ಪಿದ್ರೆ ಅದೇ ರಾಮದೇವರ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ನಿಮ್ಮ ಆಶಯ. ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ ನಾನು ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಸುರೇಶ್ ಅವರಿಗೆ ನಾನು ಎಲ್ಲರೂ ಕೂಡ ಮನವಿ ಮಾಡಿದ್ದೀನಿ. ಅವ್ರದ್ದು ಒಂದು ಕನಸಿದೆ, ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ರಾಮೋತ್ಸವ ಮಾಡ್ಬೇಕು, ಇಲ್ಲ ರಾಮ ಮಂದಿರ ಕಟ್ಟಬೇಕಂತ ಹೇಳಿ ಅವರು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಇಲ್ಲಿ ರಾಮ ಮಂದಿರ ಮಾಡ್ಬೇಕಂತ ಹೇಳಿ ಅವರು ಕೂಡ ಬಹಳ ಭಕ್ತಿಯಿಂದ ಇಷ್ಟಪಡ್ತಾ ಇದ್ದಾರೆ. ಓಕೆ ಓಕೆ. ಸೊ ಪ್ರಯತ್ನ ಯಾವ ತರ ನಡೀತಾ ಇದೆ? ಅಂದ್ರೆ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದೀರಾ ರಾಮ ಮಂದಿರ ಟ್ರಸ್ಟ್ಗೆ? ಪತ್ರ ಏನಾದ್ರೂ ಬರ್ದಿದ್ದೀರಾ? ಇಲ್ಲ ನೋಡಿ, ಇದಕ್ಕೆ ವಿಧಿ ವಿಧಾನಗಳು ಸಾಕಷ್ಟಿದೆ. ಇದಕ್ಕೆ ನಾವೆಲ್ಲರೂ ಕೂಡ ಇದನ್ನ ಸಾಧಾರಣವಾದಂತ ಕಾರ್ಯಕ್ರಮ ಅಲ್ಲ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹೌದು ಹೌದು. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಕಟ್ಟಬೇಕಂತ ಹೇಳಿ ಎಷ್ಟು ವರ್ಷಗಳಿಂದ ಇದು ಯಾಗ ಹೋರಾಟ ಎಲ್ಲರೂ ಕೂಡ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಆಗಿದೆ, ಇಲ್ಲೂ ಕೂಡ ನಾವೆಲ್ಲರೂ ಕೂಡ ಮಾಡ್ಬೇಕಾದ್ರೆ ಇದಕ್ಕೆ ವಿಧಿ ವಿಧಾನ, ಸಂಪ್ರದಾಯ, ಸಂಸ್ಕೃತಿ ಎಲ್ಲ ನಮ್ಮಲ್ಲಿ ಇದೆಯಲ್ಲ, ಪೂಜೆ ಪುನಸ್ಕಾರ, ಹವನ ಇಕ್ಬಾಲ್ ಹುಸೇನ್ರಿಗೆ ನಮಸ್ಕಾರ. ನಿಮ್ಮ ಅಭಿಮಾನಕ್ಕೆ ನಾವು ಚಿರಋಣಿಗಳಾಗಿದ್ದೀವಿ, ನಿಮ್ಮ ಆಸಕ್ತಿಗೆ ನಾವು ಮನಸೋತಿದ್ದೀವಿ. ಆದರೆ ಒಂದು ಕಲಾವಿದರು ಸಮಾಜದ ಸೊತ್ತು. ನಾನು ಈ ಶಿಲ್ಪವನ್ನು ಮಾಡುವ ಸಂಕಲ್ಪ ಮಾಡಿಕೊಂಡು ಮಾಡಿದ್ದು ಅಯೋಧ್ಯೆಯ ದೇವಾಲಯಕ್ಕೆ ಅಂತ ಒಂದು ಮನಸ್ಸಂಕಲ್ಪದಿಂದ ಮಾಡಿದಂತಹ ಕೆಲಸ ಇದು. ಇದು ಅಯೋಧ್ಯೆಯ ರಾಮ ಮಂದಿರದಲ್ಲಿಯೇ ನಾವು ಇದನ್ನು ಗೌರವಪೂರ್ವಕವಾಗಿ ನಾವು ನೋಡ್ಕೊಳ್ತೇವೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳಿದ್ರಿಂದ ಇದು ಅಲ್ಲಿಗೆ ಮುಗ್ದಿದೆ ವಿಷಯ ಆ್ಯಕ್ಚುಲಿ. ಆದರೆ ಅದರ ಎರಡನೇ ದಿವಸ ರಾಘವೇಶ್ವರ ಶ್ರೀಗಳು ಬಂದಿದ್ದರು. ಬಂದು ಆ ಶಿಲ್ಪದ ಪೂರ್ಣತೆಯನ್ನು ನೋಡಿ ಮನ ತುಂಬಿಕೊಂಡು ಸಂತೋಷದಿಂದ ಆವೇಶಭರಿತರಾಗಿ ಇಂತಹ ರಾಮಲಲ್ಲನ್ನ ಪ್ರತಿಷ್ಠಾಪನೆ ಆಗದೆ ಎಲ್ಲೋ ಒಂದು ಕಡೆಗೆ ಹೇಗೋ ಯಾವುದೋ ಮ್ಯೂಸಿಯಂನಲ್ಲೋ ಅಥವಾ ಯಾವುದೋ ಒಂದು ಪಾರ್ಕ್ಗಳಲ್ಲೋ ಇತ್ಯಾದಿಗಳಲ್ಲಿ ಎಲ್ಲಾದರೂ ಇದ್ದರೆ ಕೋಟಿ ಕೋಟಿ ಭಾರತೀಯರ ಮನಸ್ಸಿಗೆ ಒಂದು ತೃಪ್ತಿ, ಸಂತೋಷ, ಸಮಾಧಾನ ಆಗೋದು ಕಷ್ಟ ಆಗುತ್ತೆ. ಯಾಕೆಂತಂದರೆ ಇದೊಂದು ಭಾವನಾತ್ಮಕವಾದ ಸ್ವರೂಪ, ಗೌರವವಾದ ಜಾಗದಲ್ಲಿ ಇದ್ದು ಪೂಜಿಸಲ್ಪಡಬೇಕು ಅನ್ನುವಂಥದ್ದು. ಆದ್ದರಿಂದ ಅವರು ನನ್ನ ಹತ್ರ ಕೇಳಿಕೊಂಡ್ರು. ಭಟ್ರೆ ಫಸ್ಟ್ ಟೈಮ್ ನನಗದು ಅವರ ಒಂದು ಸಮಾಧಾನಕರವಾದ ಮಾತುಗಳು ನನಗೆ ಒಂದು ಸಮಾಧಾನವನ್ನು ಕೊಟ್ಟದ್ದು. ಆ ಶ್ರೀಗಳು ನನ್ನ ಹತ್ರ ಕೇಳಿಕೊಂಡ್ರು, ಭಟ್ರೆ ಒಂದು ವೇಳೆ ಹೀಗೇನಾದರೂ ಆದರೆ ನಿಮಗೆ ಏನು ಅನಿಸುತ್ತೆ, ಸಂತೋಷ ಆಗುತ್ತಾ ಅನ್ನೋ ಮಾತುಗಳನ್ನು ಕೇಳಿದವಾಗ ನನಗೆ ಮನಸ್ಸು ತುಂಬಿ ಬಂತು. ಯಾಕೆಂದರೆ ನನಗೆ ಬೇರೆ ಯಾವ ಬೇಡಿಕೆಗಳ ವಿಷಯದಲ್ಲಿ ನನಗೆ ಯಾವುದೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಯಾರೂ ನನ್ನ ಹತ್ರ ಇದ್ರ ಬಗ್ಗೆ ಏನು ಮಾತಾಡಿರಲಿಲ್ಲ. ಈ ವಿಷಯವನ್ನು ಅವರು ಕೇಳಿದವಾಗ ನಾನು ಸಂತೋಷದಿಂದ ಅದನ್ನು ಒಪ್ಕೊಂಡಿದ್ದೆ. ಅಟ್ಲೀಸ್ಟ್ ಎಲ್ಲೋ ಹೋಗಿ ಯಾವುದೋ ನಮಗೆ ಗೊತ್ತಿಲ್ಲದೆ ನಮ್ಮ ಮಕ್ಕಳ ಸಮಾನವಾಗಿದ್ದಿರುತ್ತೆ ನಮ್ಮ ಕೃತಿ. ಅದು ಈ ಭಾವನೆಗಳಿಂದ ನಾವು ಒಳಗಾಗಿದ್ದೀವಿ. ಪೂರ್ತಿ ವಿಗ್ರಹ ಶಿಲ್ಪಿಯ ಕೈಯಲ್ಲಿ ಹೌದು, ದೇಶದ ಒಂದು ಪ್ರತಿಷ್ಠಿತ ಜಾಗದಲ್ಲಿ ಇರಬೇಕು. ಅಲ್ಲ, ಈಗ ಪ್ರಸಿದ್ಧವಾದಂಥ ಸಪ್ತಮಹಾ ನಗರಗಳಲ್ಲಿ ಇರುವಂತಹದ್ದಾಗಲಿ ಅಥವಾ ಸಪ್ತಮಹಾ ಕ್ಷೇತ್ರಗಳಲ್ಲಿ ಇರುವಂತಹ ಜಾಗಗಳೆಲ್ಲ ಇದೆ. ತುಂಬ ಭಾರತ ವಿಶಾಲವಾದ ಇದಿದೆ. ಭಾರತದ ಹೊರಗಡೆಯಿಂದನೂ ಅನೇಕ ಬೇಡಿಕೆಗಳಿದೆ. ನಿನ್ನೆ ಯಾವುದು ಮಾರಿಷಸ್ ಇಂದ ಕೂಡ ಒಂದು ಫೋನ್ ಬಂದಿತ್ತು ನನಗೆ. ಅಂದರೆ ಆ ರಾಮನ ಸಾಮರ್ಥ್ಯ, ಆ ದೇವರ ಬಗ್ಗೆ ಜನಗಳಲ್ಲಿ ಇರುವ ಶ್ರದ್ಧೆ, ಭಕ್ತಿ, ಒಟ್ಟಾರೆ ರಾಮನ ಇಚ್ಛೆ ಏನಿದೆ. ಹಾಗಾಗಿ ಆ ಶ್ರೀಗಳು ಕೇಳಿದವಾಗ ನಾನು ಸಂಪೂರ್ಣವಾಗಿ, ನನಗೆ ಬೇರೆ ಯಾವ ವಿಷಯಗಳು ಗೊತ್ತಿಲ್ಲ, ನನಗೂ ಒಂದು ಅಷ್ಟು ಒಳ್ಳೆ ರೀತಿಯಲ್ಲಿ ಪೂಜೆಯನ್ನು ಪಡೆಯೋದಕ್ಕೆ ಬಹುಶಃ ಇನ್ಯಾವ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಇತ್ತು. ಆದ್ದರಿಂದ ನಾನು ಸಂತೋಷವಾಗಿ ಒಪ್ಕೊಂಡಿದ್ದೆ. ಮುಂದಿಂದು ದೇಶಕ್ಕೆ ಬಿಟ್ಟಿದ್ದು, ಟ್ರಸ್ಟಿಗೆ ಬಿಟ್ಟಿದ್ದು, ಆ ಮೂಲ ರಾಮನಿಗೆ ಬಿಟ್ಟಿದ್ದು. ಇದರೊಳಗಡೆಗೆ ನನ್ನ ಕರ್ತವ್ಯವನ್ನು ನಾನು ಮುಗಿಸಿದ್ದೇನೆ.
ಮುಂದೆ ಏನಾಗ್ತದೆ ಅದು ರಾಮ ಅವನೇ ನಿಂತು ನಡೆಸ್ಕೋತಾನೆ. ಟ್ರಸ್ಟ್ನವರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದೇ, ಅಂತಿಮವಾದ್ದು ಈಗ ಅಧಿಕೃತವಾಗಿ final ಹೇಳುವ ಯಾವುದೇ ವಿಷಯವನ್ನು ನನ್ನ ಇಷ್ಟದಂತೆ ಆಗುವಂತಹದ್ದು ಇಲ್ಲಿ ಯಾವುದೂ ಇಲ್ಲ. ಆಯಾ ವ್ಯಕ್ತಿಗಳ ಭಾವನೆಗಳಿಗೆ ಪೂರಕವಾಗಿ ಆ ರಾಮ ಸ್ಪಂದಿಸ್ತಾನೆ ಅಂತ ಹೇಳ್ಬೋದು. ಎಸ್, ಇದು ಜಿ ಎಲ್ ಭಟ್ ಅವರ ಮಾತು. ಇಕ್ಬಾಲ್ ಹುಸೇನ್ ಅವರೇ, ಎಸ್, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆ ಕ್ಷಣಕ್ಕೆ ಅಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ರು ಅವರು. ಫೈನಲಿ ರಾಮ ಮಂದಿರ ಟ್ರಸ್ಟ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಬೇಡಿಕೆ ಇದೆ, ಮನವಿ ಇದೆ. ರಾಜ್ಯದ ಶಿಲ್ಪಿ ಕೆತ್ತನೆ ಮಾಡಿರುವಂತಹ ವಿಗ್ರಹ, ರಾಜ್ಯದ ಕೃಷ್ಣಶಿಲೆ ಬಳಕೆ ಆಗಿದೆ. ರಾಜ್ಯಕ್ಕೆ ಬರಲಿ ಆ ವಿಗ್ರಹ ಅನ್ನೋ ಮನವಿಯನ್ನು ಕೂಡ ಇಲ್ಲಿನವರು ಆ ಮನವಿಯನ್ನ ಮಾಡ್ತಾ ಇದ್ದಾರೆ, ಬೇಡಿಕೆ ಇಡ್ತಾ ಇದ್ದಾರೆ, ಪ್ರಯತ್ನಗಳು ಕೂಡ ನಡೀತಾ ಇದೆ. ಈ ರಾಮನ ಇಚ್ಛೆ ಏನು ಅನ್ನೋದು ಕೊನೆಯಲ್ಲಿ ಅದು ದೇವರಿಗೆ ಗೊತ್ತು. ನೋಡೋಣ, ಇದ್ರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.